ಸೊ ಇದೇ ನೋಡಿ ನಮ್ಮ ಬಸ್ಸು ಈಗ ಬಂದಿದೆ. ಸೊ ಚಾಟ್ ಬರಬೇಕಂತೆ, ಅದಕ್ಕೋಸ್ಕರ ವೆಯ್ಟ್ ಮಾಡಿದ್ದೀನಿ. ಜಸ್ಟ್ ಬಂತು ಬಸ್ಸು. ಸೊ ಬೆಂಗಳೂರು ಕೂಡ ಇದೆ ಬಸ್ಗಳು. ಬೆಂಗಳೂರು ಜಾಸ್ತಿ ಇದೆ, ಬಟ್ ಏನಂದರೆ ಮೈಸೂರು ಡೈರೆಕ್ಟ್ ಆಗಿದೆ. 12 hours ಇದರಲ್ಲೇ. ಸೊ ವಿಂಡೋ ಇರುತ್ತೆ ನೋಡಿ, ಕಿಟಕಿ ಇರುತ್ತೆ ಆರಾಮಾಗಿ. ಸೊ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಸೊ ಆ್ಯಕ್ಚುಲಿ ನಾನು ಹೋದ ಸಲ ಮಂತ್ರಾಲಯಕ್ಕೆ ಹೋಗಿದ್ದೆ. ಮಂತ್ರಾಲಯಕ್ಕೆ ಒಂದೇ ದಿವಸದಲ್ಲಿ ಹೋಗಿ ಬರ್ಬೋದು ಅಂದರೆ ಖಂಡಿತ ಒಂದೇ ದಿವಸದಲ್ಲಿ ಹೋಗಿ ಬರ್ಬೋದು. ಸೊ ಹೆಂಗೆ ಅಂದರೆ ನಿಮಗೆ ಪ್ರತಿ ಮಂಗಳವಾರ ಒಂದು ಟ್ರೈನ್ ಇದೆ, ಕಾಕಿನಾಡು ಎಕ್ಸ್ಪ್ರೆಸ್ ಅಂದ್ಬಿಟ್ಟು. ಸೊ ಅದು ಮೈಸೂರಿಂದ 5:20ಕ್ಕೆ ಹೊರಟ್ರೆ ಮಂತ್ರಾಲಯ ತಲುಪೋದು ಬೆಳಗಿನ ಜಾವ 4 ಗಂಟೆ ಆಗುತ್ತೆ. ಸೊ 4 ಗಂಟೆ ಹೋದರೆ ನೀವು ರೂಮ್ ಗಿಮ್ ಮಾಡೋ ಅವಶ್ಯಕತೆ ಇರಲ್ಲ, ಟ್ರೈನಲ್ಲೇ ನಿದ್ದೆ ಮಾಡಿರ್ತೀರ. ಸೊ ಆರಾಮಾಗಿ ನೀವು ಫ್ರೆಶ್ ಅಪ್ ಆಗಿಬಿಟ್ಟು ಫ್ರೆಶ್ ಅಪ್ ಮಾಡಿಕೊಂಡು ನಿಮಗೆ ಒಂದು 6:30 ಒಳಗಡೆ ಎಲ್ಲ ದೇವ್ರ ದರ್ಶನ ಆಗಿಬಿಡುತ್ತೆ. ದರ್ಶನ ಮಾಡ್ಕೊಂಡು ಅದ ನಂತರ ನಿಮಗೆ ಆಟೋದಲ್ಲಿ ಅಲ್ಲೇ ಕರೀತಾ ಇರ್ತಾರೆ, ಪಂಚಮುಖಿ ದೇವಸ್ಥಾನ ಬರ್ತೀರಾ ಅಂದ್ಬಿಟ್ಟು. ಒಬ್ಬರಿಗೆ 150 ರೂಪಾಯಿ. ಸೊ ಚೆನ್ನಾಗಿರುತ್ತೆ. ಫ್ಯಾಮಿಲಿ ಆದರೆ ಹಿಂದ್ಗಡೆ ಕೂತ್ಕೊಳ್ಳೋಕೆ ಹೋಗ್ಬಿಡಿ, ಡೇಂಜರು. ಸೊ ಮುಂದ್ಗಡೆನೇ ಕೂತ್ಕೊಂಡು ಹೋಗೋ ಥರ ನೋಡಿಕೊಂಡು ಅದೊಂದು ಟ್ರಿಪ್ಪು ನಿಮಗೆ 11 ಗಂಟೆ ಒಳಗಡೆ ಮಂತ್ರಾಲಯಕ್ಕೆ ರಿಟರ್ನ್ ಕರ್ಕೊಂಡು ಬಿಡ್ತಾರೆ. ಸೊ ಅದಾದ ನಂತರ ನಿಮಗೆ ಊಟದ ಟೈಮು 11:15 ಅಲ್ಲಿ ಊಟ. ಸೊ ಊಟ ಅಂತ ಮಿಸ್ ಮಾಡ್ಕೊಬಿಡಿ, ಅದ್ಭುತವಾಗಿರುತ್ತೆ. ಸೊ ಅಲ್ಲಿ ಒಬ್ಬೊಬ್ಬರು ಒಂದೊಂದು ದಿನ ಸ್ಪಾನ್ಸರ್ ಮಾಡ್ತಾಯಿರ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ ಮಾತ್ರ. ಸೇಮ್ ಧರ್ಮಸ್ಥಳ ಸುಬ್ರಹ್ಮಣ್ಯದಲ್ಲಿ ಹೇಗಿದೆ ಅದಕ್ಕಿಂತಲೂ ಚೆನ್ನಾಗಿದೆ ಊಟ ಅಲ್ಲಿ. ಸೊ ನಾವು ಚೆನ್ನಾಗಿತ್ತು. ಸೊ ಬೇರೆ ಟೈಮಲ್ಲಿ ಹೆಂಗೆ ಗೊತ್ತಿಲ್ಲ, ಒಟ್ಟಲ್ಲಿ ತುಂಬ ಚೆನ್ನಾಗಿತ್ತು ಊಟ ಎಲ್ಲ ಆಗಿ ನಿಮಗೆ ಮತ್ತೆ ನಿಮಗೆ ಬರ್ತೀನಿ ವಾಪಸ್ ರಿಟರ್ನೇ ಬಂದುಬಿಡ್ಬೇಕು ಅಂದರೆ 1 ಗಂಟೆ ಒಳಗಡೆ ಎಲ್ಲ ನಿಮಗೆ ದರ್ಶನ ಎಲ್ಲ ಆಗಿ ಸೈಡ್ ಪ್ಲೇಸ್ ಎಲ್ಲ ನೋಡ್ಕೊಂಡು ಆರಾಮಾಗಿ 1 ಗಂಟೆಗೆಲ್ಲ ಮುಗೀತದೆ. ಆರಾಮಾಗಿ ಬರ್ತೀನಿ ಅಂದರೆ ಬೆಂಗಳೂರಿಗೆ ಬೇಜಾನ್ ಬಸ್ಗಳಿದೆ ಮಂತ್ರಾಲಯದಿಂದ. ನೀವು ಒಂದೇ ದಿವಸದಲ್ಲಿ ಬಂದು ಕ್ಯಾಚ್ ಮಾಡ್ಕೋಬೋದು. ಆದಷ್ಟು ಬಸ್ಸು ಅಷ್ಟು ದೂರ ಜರ್ನಿ ಆಗೋಲ್ಲ, ಆದಷ್ಟು ಟ್ರೈನ್ ಮಾಡ್ಕೊಳ್ಳಿ. ಯಾಕೆಂದರೆ ಸ್ವಲ್ಪ ವಾಮಿಟ್ ಸೆನ್ಷನ್ ಇರೋರಿಗೆ ವಾಮಿಟ್ ಆಗೇ ಆಗುತ್ತೆ. ಅದಕ್ಕೋಸ್ಕರ ಆದಷ್ಟು ಟ್ರೈನ್ ಇದೆ, 7 ಗಂಟೆಗಿದೆ, 11 ಗಂಟೆಗಿದೆ. ಸೊ ನೀವು ಯಾವ್ದು ಟ್ರೈನ್ ಬುಕ್ ಮಾಡ್ಕೊಂಡು ಆರಾಮಾಗಿ ಟ್ರೈನಲ್ಲೇ ಬರ್ಬೋದು. ಕಾಕಿನಾಡು ಎಕ್ಸ್ಪ್ರೆಸ್ ಅಂದ್ಬಿಟ್ಟು ಪ್ರತಿ ಮಂಗಳವಾರ ಇದೆ. ಸೊ ನಾವು ಕೂಡ ಒಂದೇ ದಿವಸ ಬರಬೇಕು ಅಂದ್ಬಿಟ್ಟು ಬರ್ಬೇಕಾದ್ರೆ ಸ್ಲೀಪಿಂಗ್ ಬಸ್ ಮಾಡ್ಕೊಂಡು ಬಂದಿದ್ವು. ಸೊ ಅದು ವೀಡಿಯೋ ಹಾಕ್ತೀನಿ ನೋಡಿ, ಚೆನ್ನಾಗಿದೆ. ಅದನ್ನೇ 1500 ರೂಪಾಯಿ ಒಬ್ಬರಿಗೆ ಡೈರೆಕ್ಟಾಗಿ ಮೈಸೂರಿಗೆ ಬರುತ್ತೆ. ಸೊ ಅಲ್ಲಿ ಮಂತ್ರಾಲಯದಲ್ಲಿ 7:20 ಇದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ 7:20ಕ್ಕೆ ಮೈಸೂರು ತಲುಪುತ್ತೆ. ಸೊ ಸ್ನೇಹಿತರೆ ಇವಾಗ ನಾವು ಮೈಸೂರಿಗೆ ಹೋಗಬೇಕು ಮಂತ್ರಾಲಯದಿಂದ. ಸೊ ಆ್ಯಕ್ಚುಲಿ ರಿಸರ್ವೇಷನ್ ಮಾಡ್ಕೊಂಡಿರಲಿಲ್ಲ, ನಾವು ಸಡನ್ನಾಗಿ ಬಂದು ಒಂದೇ ದಿನದಲ್ಲಿ ವಾಪಸ್ ಹೋಗ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಇವಾಗ ಸ್ಲೀಪಿಂಗ್ ಬಸ್ನ ಬುಕ್ ಮಾಡ್ಕೊಂಡಿದ್ದೀವಿ. 1224 ರೂಪಾಯಿ ಆಗುತ್ತೆ ಒಬ್ಬರಿಗೆ. ಸೊ ಓಕೆ ಬನ್ನಿ, ಈಗ 7:45 ಸೊ ಡೈಲಿ ಅದು 7:45 ಬೆಳಗ್ಗೆ ಮಾರ್ನಿಂಗ್ 7:45 ಹೋಗುತ್ತೆ. ಸೊ 12 hour ಜರ್ನಿ. ಸೊ ಓಕೆ ಬನ್ನಿ ಹೇಗಿದೆ ಏನೋ ನೋಡೋಣ. ಮಂತ್ರಾಲಯ ಟು ಮೈಸೂರು ಬಸ್ ಜರ್ನಿ. ಸೊ ಇದೇ ನೋಡಿ ನಮ್ಮ ಬಸ್ಸು ಈಗ ಬಂದಿದೆ. ಸೊ ಚಾಟ್ ಬರಬೇಕಂತೆ, ಅದಕ್ಕೋಸ್ಕರ ವೆಯ್ಟ್ ಮಾಡಿದ್ದೀನಿ. ಜಸ್ಟ್ ಬಂತು ಬಸ್ಸು. ಸೊ ಬೆಂಗಳೂರು ಕೂಡ ಇದೆ ಬಸ್ಗಳು. ಬೆಂಗಳೂರು ಜಾಸ್ತಿ ಇದೆ, ಬಟ್ ಏನಂದರೆ ಮೈಸೂರು ಡೈರೆಕ್ಟ್ ಆಗಿದೆ. ಬೆಂಗಳೂರಿಂದ ಹೋಗ್ಬಿಟ್ಟು ಮೈಸೂರಿಗೆ ಹೋಗ್ಬೇಕಾಗತ್ತೆ. ಸೊ ನೋಡಿ ಇದೆ ಮಂತ್ರಾಲಯ ಬಸ್ ಸ್ಟ್ಯಾಂಡ್. ಸೊ ಎಲ್ಲ ಕಡೆಗೂ ಇದೆ ಬಸ್ಸು. ಹೈದರಾಬಾದು, ರಾಯಚೂರು ಇಲ್ಲೇ ಬರೋದು. ಇದೆ ಬಸ್ಸು. 10 ಮೇಲ್ಗಡೆಗೆ 10 ಮೇಲ್ಗಡೆ ಆ ಕಡೆಗೆ ಹತ್ಬಿಡು. ಆ ಕಡೆಗೆ ಹತ್ಕೊಂಡು ಆ ಕಿಟಕಿ ತೆಗೆ ಆರಾಮಾಗಿ ಗಾಳಿ ಬರುತ್ತೆ. ಸೊ ನೋಡಿ ಇದೆ AC ಬಸ್. AC ಇಲ್ಲ, ನಾನ್ AC. ನೋಡಿ ಅದು ಸಿಂಗಲ್ ಸೀಟು, ಇದು ಡಬಲ್ ಸೀಟು. ಸೊ ಇಲ್ಲಿ ಬ್ಯಾಗಿಗೆ ಮಡಿಕೊಂಡು ಕೊಟ್ಟಿದ್ದಾರೆ. ಸೊ ಇಲ್ಲಿ 2 ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಪರವಾಗಿಲ್ಲ. ನಾವು ಫಸ್ಟ್ ಟೈಮ್ ಎಲ್ಲ ಜರ್ನಿ ಮಾಡ್ತಾ ಇರೋದು. ನೋಡಿ ಇಲ್ಲಿ ಕಿಟಕಿ ಇದೆ. ಆ್ಯಕ್ಚುಲಿ ನೈಟ್ ಟೈಮ್ ಅಲ್ವಾ, ಏನು ಅಷ್ಟೊಂದು ಇದಾಗಲ್ಲ, ಶೆಕೆ ಆಗಲ್ಲ ಅನ್ಕೊತೀನಿ. ನೋಡೋಣ ಹೇಗಿರುತ್ತೆ ಅಂದ್ಬಿಟ್ಟು. ಸೊ ಆರಾಮಾಗಿ ಕೂತ್ಕೊಳ್ಳು ಕೂಡ ಬಹುದು. ಟ್ರೈನ್ ಥರ ನಿಮಗೆ ಹಿಂಸೆ ಆಗೋಲ್ಲ. ಆರಾಮಾಗಿ ಕೂತ್ಕೊಂಡು ಊಟ ಗೀಟ ಎಲ್ಲ ಮಾಡ್ಬೋದು ಆರಾಮಾಗಿ. ಸೊ ಓಕೆ ನೋಡಿ ಹೊರಡ್ತಾ ಇದೆ ಇವಾಗ ಮಂತ್ರಾಲಯದಿಂದ. ಸೊ ಅದು ಶಿವಮೊಗ್ಗ, ಸಾಗರ, ಬೆಂಗಳೂರಿಗೇನು ಬೇಜಾನ್ ಇದೆ ಮಾತ್ರ. ಡೈರೆಕ್ಟಾಗಿದೆ ಮಂತ್ರಾಲಯಕ್ಕೆ. ಬೆಂಗಳೂರಿಂದನೂ ಇದೆ, ಮತ್ತು ಮೈಸೂರಿಂದ ಕಡಿಮೆ, ಬೆಂಗಳೂರಿಂದ ಜಾಸ್ತಿ ಇದೆ. ಸೊ ಇಲ್ಲೂ ನೋಡುಗರು ರೂಮ್ಗಳು ಸಿಕ್ಕಾಪಟ್ಟೆ ಇದೆ. ಇಲ್ಲಿ ಜಾಸ್ತಿ ಇದೆ ಇಲ್ಲಿ ರೂಮು ಇಲ್ಲಿ. ಸೊ ನೋಡಿ ಇಲ್ಲಿದು ರೂಮ್ ಬಸ್ ಸ್ಟ್ಯಾಂಡ್ ಹತ್ರ ತುಂಬ ರೂಮ್ ಇದೆ. ಸೊ ನೀವೇನಾದ್ರು ಈ ಕಡೆ ಸೈಡ್ ಬಂದರೆ ಮಾಡ್ಬೋದು. ಸೊ ಹೊರಡ್ತೀವಾಗ ಬಾಯ್ ಮಂತ್ರಾಲಯ. ಸೊ ಓಕೆ ಸ್ನೇಹಿತರೆ, ಫೈನಲ್ ಆಗಿ 6:30 ಬಂದಿದ್ದೀವಿ. ಸೊ ಎಷ್ಟು ಬೇಗ ಬಂದಿದ್ದೀವಿ ಅಂದರೆ
1 ಅವರ್ ಬೇಗ ಬಂದಿದ್ದೀವಿ. ಸೊ ನೋಡಿ ಈ ಬಸ್ಸಲ್ಲಿ ಆರಾಮಾಗಿ ಜರ್ನಿ ಮಾಡ್ಕೊಂಡು ಬರ್ಬೋದು. ಮತ್ತು ಏನಪ್ಪ ಅಂದರೆ ಆರಾಮಾಗಿ ನಿದ್ದೆ ಬಂತು, ಚೆನ್ನಾಗಿ ನಿದ್ದೆ ಮಾಡಿಕೊಂಡು ಬರ್ಬೋದು. ಇಷ್ಟ ಆಗಿತ್ತು ಮಂತ್ರಾಲಯ ಟು ಮೈಸೂರು ಜರ್ನಿ ಸ್ಲೀಪಿಂಗ್ ಕೋಚು. ಓಕೆ ವಿಡಿಯೋ ಇಲ್ಲಿಗೆ ಮಸ್ತ್.